ಇಂಗ್ಲಿಷ್ ಸ್ಪೀಕಿಂಗ್ ಪ್ರಾಕ್ಟೀಸ್ ಥ್ರೂ ಕನ್ನಡ. ಈ ವಿಡಿಯೋದಲ್ಲಿ ನಾವು ಪ್ರತಿದಿನ ಬಳಸುವ ಇಂಗ್ಲಿಷ್ ವಾಕ್ಯಗಳನ್ನು ಕಲಿತಾ ಇದ್ದೀವಿ. ಈ ವಾಕ್ಯಗಳನ್ನು ನಾವು ಕಲಿಯೋದರಿಂದ ನಮಗೆ ಇಂಗ್ಲಿಷ್ ಮಾತನಾಡಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಕಂಪ್ಲೀಟ್ಲಿ ನೋಡಿ. ಫಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ನಾನು ಹಾಲು ಕುಡಿಯುತ್ತೇನೆ. ನಾನು ಹಾಲು ಕುಡಿಯುತ್ತೇನೆ. ಈ ವಾಕ್ಯಗೆ ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳಬೇಕು: ಐ ಡ್ರಿಂಕ್ ಮಿಲ್ಕ್. ಐ ಡ್ರಿಂಕ್ ಮಿಲ್ಕ್. ನಾನು ಸ್ನಾನ ಮಾಡುತ್ತೇನೆ. ಐ ಟೇಕ್ ಬಾತ್. ಐ ಟೇಕ್ ಬಾತ್. ನಾನು ತಯಾರಾಗುತ್ತೇನೆ. ಐ ಗೆಟ್ ರೆಡಿ. ಐ ಗೆಟ್ ರೆಡಿ. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ನಾನು ಧ್ಯಾನ ಮಾಡುತ್ತೇನೆ. ಐ ಡು ಮೆಡಿಟೇಷನ್. ಐ ಡು ಮೆಡಿಟೇಷನ್. ನಾನು ಉಪಹಾರ ತೆಗೆದುಕೊಳ್ಳುತ್ತೇನೆ. ಈ ವಾಕ್ಯಗೆ ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳಬೇಕು: ಐ ಟೇಕ್ ಬ್ರೇಕ್ಫಾಸ್ಟ್. ಐ ಟೇಕ್ ಬ್ರೇಕ್ಫಾಸ್ಟ್. ನಾನು ಕೆಲಸ ಮಾಡುತ್ತಿದ್ದೇನೆ. ಐ ಎಮ್ ವರ್ಕಿಂಗ್. ಐ ಎಮ್ ವರ್ಕಿಂಗ್. ಐ ಎಮ್ ವರ್ಕಿಂಗ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ನೀನು ಹೋಗಬಹುದು. ನೀನು ಹೋಗಬಹುದು. ಯು ಮೇ ಗೋ. ಯು ಮೇ ಗೋ. ನೀನು ಹೋಗಬೇಕು. ಈ ವಾಕ್ಯಗೆ ಈ ರೀತಿ ಹೇಳಬೇಕು: ಯು ಶುಡ್ ಗೋ. ಯು ಶುಡ್ ಗೋ. ನೀನು ಹೋಗಲೇಬೇಕು. ಯು ಮಸ್ಟ್ ಗೋ. ಯು ಮಸ್ಟ್ ಗೋ. ನೆಕ್ಸ್ಟ್ ಒನ್: ನೀನು ಹೋಗುತ್ತಿದ್ದಿ. ನೀನು ಹೋಗುತ್ತಿದ್ದಿ. ಯು ಆರ್ ಗೋಯಿಂಗ್. ಯು ಆರ್ ಗೋಯಿಂಗ್. ನೀನು ಹೋಗುತ್ತಿದ್ದೆ. ಯು ವರ್ ಗೋಯಿಂಗ್. ಯು ವರ್ ಗೋಯಿಂಗ್. ಈ ಸೆಂಟೆನ್ಸ್ ನೋಡಿ, ಇದು ಪ್ರೆಸೆಂಟ್ ನಲ್ಲಿ ಇದೆ, ನೀನು ಹೋಗುತ್ತಿದ್ದಿ ಅಂತ. ಈ ಸೆಂಟೆನ್ಸ್ ನೋಡಿ ಪಾಸ್ಟ್ ನಲ್ಲಿ ಇದೆ, ನೀನು ಹೋಗುತ್ತಿದ್ದೆ ಅಂತ ಹೇಳಲಿಕ್ಕೆ ಯು ವರ್ ಗೋಯಿಂಗ್. ನಾನು ಕೇಳಬಹುದು. ಐ ಮೇ ಆಸ್ಕ್. ಐ ಮೇ ಆಸ್ಕ್. ನೆಕ್ಸ್ಟ್ ಒನ್: ನನಗೆ ರಿಯಾಯಿತಿ ಬೇಕು. ಐ ನೀಡ್ ಡಿಸ್ಕೌಂಟ್. ಐ ನೀಡ್ ಡಿಸ್ಕೌಂಟ್. ಇದು ದುಬಾರಿಯಾಗಿದೆ. ಇಟ್ ಈಸ್ ಎಕ್ಸ್ಪೆನ್ಸಿವ್. ಇಟ್ ಈಸ್ ಎಕ್ಸ್ಪೆನ್ಸಿವ್. ನನಗೆ ರಸೀದಿ ಕೊಡಿ. ಗಿವ್ ಮಿ ದ ಬಿಲ್. ಗಿವ್ ಮಿ ದ ಬಿಲ್. ಹಾಯ್ ಗೈಸ್, ನಾವು ಕನ್ನಡ ಮುಖಾಂತರ ಸುಲಭವಾಗಿ ಇಂಗ್ಲಿಷ್ ಅನ್ನು ಕಲಿಯಲಿಕ್ಕೆ ನಿಮಗೋಸ್ಕರ ಒಂದು ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೀವಿ. ನಮ್ಮ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಿಗೆ ಜಾಯ್ನ್ ಆಗಲಿಕ್ಕೆ ಈ ಒಂದು ನಂಬರ್ ಮೇಲೆ ವಾಟ್ಸಪ್ ಮೇಲೆ SMS ಮಾಡಿ ಅಥವಾ ಕಾಲ್ ಮಾಡಿ ನಮ್ಮ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಿಗೆ ಈಗಲೇ ಜಾಯ್ನ್ ಆಗಿ. ಥ್ಯಾಂಕ್ ಯು. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ನಾನು ಪುಸ್ತಕ ಓದುತ್ತೇನೆ. ಈ ವಾಕ್ಯಗೆ ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳಬೇಕು: ಐ ರೀಡ್ ಬುಕ್ಸ್. ಐ ರೀಡ್ ಬುಕ್ಸ್. ನನಗೆ ನಿದ್ದೆ ಬರುತ್ತಿದೆ. ಐ ಫೀಲ್ ಸ್ಲೀಪಿ. ಐ ಫೀಲ್ ಸ್ಲೀಪಿ. ಅವನು ಯಾರು? ಹೂ ಈಸ್ ಹಿ. ಹೂ ಈಸ್ ಹಿ. ನೀವು ಹೇಗಿದ್ದೀರಿ? ಹೌ ಆರ್ ಯು. ಹೌ ಆರ್ ಯು. ನಾನು ಚೆನ್ನಾಗಿದ್ದೇನೆ. ಐ ಆಮ್ ಫೈನ್. ಐ ಆಮ್ ಫೈನ್. ನಿಮ್ಮ ಹೆಸರೇನು? ವಾಟ್ ಈಸ್ ಯುವರ್ ನೇಮ್? ವಾಟ್ ಈಸ್ ಯುವರ್ ನೇಮ್? ನೆಕ್ಸ್ಟ್ ಸೆಂಟೆನ್ಸ್: ಇಂಗ್ಲಿಷ್ ಮಾತನಾಡು. ಸ್ಪೀಕ್ ಇಂಗ್ಲಿಷ್. ಸ್ಪೀಕ್ ಇಂಗ್ಲಿಷ್. ಇದನ್ನು ಮುಟ್ಟಬೇಡ. ಡೋಂಟ್ ಟಚ್ ಇಟ್. ಡೋಂಟ್ ಟಚ್ ಇಟ್. ನೇರವಾಗಿ ಹೋಗು. ಗೋ ಸ್ಟ್ರೇಟ್. ಗೋ ಸ್ಟ್ರೇಟ್. ನೆಕ್ಸ್ಟ್ ಒನ್: ಒಂದು ನಿಮಿಷ ಕಾಯಿರಿ. ವೇಟ್ ಅ ಮಿನಟ್. ವೇಟ್ ಅ ಮಿನಟ್. ಇಲ್ಲಿ ಎಲ್ಲವೂ ಚೆನ್ನಾಗಿದೆ. ಆಲ್ ಈಸ್ ಫೈನ್ ಹಿಯರ್. ಆಲ್ ಈಸ್ ಫೈನ್ ಹಿಯರ್. ನನಗೆ ಅದು ಬೇಡ. ಐ ಡೋಂಟ್ ವಾಂಟ್ ದ್ಯಾಟ್. ಐ ಡೋಂಟ್ ವಾಂಟ್ ದ್ಯಾಟ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ಅವರು ಮಾತನಾಡುತ್ತಿದ್ದರು. ಅವರು ಮಾತನಾಡುತ್ತಿದ್ದರು ಅಂತ ಹೇಳಲಿಕ್ಕೆ ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳಬೇಕು: ದೇ ವರ್ ಸ್ಪೀಕಿಂಗ್. ದೇ ವರ್ ಸ್ಪೀಕಿಂಗ್. ನಾನು ಅಡುಗೆ ಮಾಡಿದ್ದೇನೆ. ಐ ಹ್ಯಾವ್ ಕುಕ್ಡ್ ಫುಡ್. ಐ ಹ್ಯಾವ್ ಕುಕ್ಡ್ ಫುಡ್. ನೀವು ಚಹಾ ಕುಡಿದಿದ್ದೀರಾ? ಹ್ಯಾವ್ ಯು ಹ್ಯಾಡ್ ಟೀ. ಹ್ಯಾವ್ ಯು ಹ್ಯಾಡ್ ಟೀ. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ಅವರು ಹೊರಗೆ ಹೋಗಿದ್ದಾರೆ. ದೇ ಹ್ಯಾವ್ ಗಾನ್ ಔಟ್. ದೇ ಹ್ಯಾವ್ ಗಾನ್ ಔಟ್. ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ಹೇಳಲಿಕ್ಕೆ ಈ ರೀತಿ ನಾವು ಇಂಗ್ಲಿಷ್ನಲ್ಲಿ ಹೇಳಬೇಕು:
She has gone to temple. She has gone to temple. ತುಂಬಾ ನಗ್ಬೇಡ. Don't laugh too much. ತುಂಬಾ ನಗ್ಬೇಡ. Don't laugh too much. Don't laugh too much. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ. ಬಂದು ಚಹಾ ಕುಡಿಯಿರಿ. ಕಮ್ ಆ್ಯಂಡ್ ಹ್ಯಾವ್ ಟೀ. ಕಮ್ ಆ್ಯಂಡ್ ಹ್ಯಾವ್ ಟೀ. ನಾನು ಇದೀಗ ಚಹಾ ಕುಡಿದಿದ್ದೇನೆ. ನಾನು ಇದೀಗ ಚಹಾ ಕುಡಿಯುತ್ತಿದ್ದೇನೆ. ಐ ಆಮ್ ಹ್ಯಾವಿಂಗ್ ಟೀ ರೈಟ್ ನೌ. ಐ ಆಮ್ ಹ್ಯಾವಿಂಗ್ ಟೀ ರೈಟ್ ನೌ. ಇಂದು ನಿಮಗೆ ಹೇಗನಿಸುತ್ತಿದೆ? ಹೌ ಆರ್ ಯು ಫೀಲಿಂಗ್ ಟುಡೇ? ಹೌ ಆರ್ ಯು ಫೀಲಿಂಗ್ ಟುಡೇ? ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ. ನೀನು ನನಗೆ ಹೇಳಬೇಕಿತ್ತು. ನೀನು ನನಗೆ ಹೇಳಬೇಕಿತ್ತು. ಯು ಶುಡ್ ಹ್ಯಾವ್ ಟೋಲ್ಡ್ ಮೀ. ಯು ಶುಡ್ ಹ್ಯಾವ್ ಟೋಲ್ಡ್ ಮೀ. ನಾನು ಹೊರಗೆ ಆಡಲು ಇಷ್ಟಪಡುತ್ತೇನೆ. ನಾನು ಹೊರಗೆ ಆಡಲು ಇಷ್ಟಪಡುತ್ತೇನೆ. ಐ ಲೈಕ್ ಟು ಪ್ಲೇ ಔಟ್ಸೈಡ್. ಐ ಲೈಕ್ ಟು ಪ್ಲೇ ಔಟ್ಸೈಡ್. ನೀವು ಕೆಳಗೆ ಬೀಳಬಹುದು. ಯು ಮೇ ಫಾಲ್ ಡೌನ್. ಯು ಮೇ ಫಾಲ್ ಡೌನ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ. ಇದು ನಿನಗೆ ಒಳ್ಳೆಯದು. ಇಟ್ಸ್ ಗುಡ್ ಫಾರ್ ಯು. ಇಟ್ಸ್ ಗುಡ್ ಫಾರ್ ಯು. ಹೌದು, ಇದು ನನ್ನದು. ಎಸ್, ಇಟ್ಸ್ ಮೈನ್. ಹೌದು, ಇದು ನನ್ನದು. ಎಸ್, ಇಟ್ಸ್ ಮೈನ್. ನನಗೊಂದು ಅವಕಾಶ ಕೊಡಿ. ಗಿವ್ ಮಿ ಅ ಚಾನ್ಸ್. ಗಿವ್ ಮಿ ಅ ಚಾನ್ಸ್. ನೆಕ್ಸ್ಟ್ ಸೆಂಟೆನ್ಸ್ ನಾನು ನಿಮ್ಮ ಜೊತೆಗಿದ್ದೇನೆ. ನಾನು ನಿಮ್ಮ ಜೊತೆಗಿದ್ದೇನೆ ಅಂತ ಹೇಳಲಿಕ್ಕೆ ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳಬೇಕು. ಐ ಆಮ್ ವಿತ್ ಯು. ಐ ಆಮ್ ವಿತ್ ಯು. ಇಲ್ಲಿ ಉಗಳಬೇಡ. ಡೋಂಟ್ ಸ್ಪೀಟ್ ಹಿಯರ್. ಡೋಂಟ್ ಸ್ಪೀಟ್ ಹಿಯರ್. ನೆಕ್ಸ್ಟ್ ಸೆಂಟೆನ್ಸ್ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ. ನೀನು ಯಾಕೆ ಬರಲಿಲ್ಲ? ವೈ ಡಿಂಟ್ ಯು ಕಮ್? ವೈ ಡಿಂಟ್ ಯು ಕಮ್? ಇದು ನಿನಗೆ ಒಳ್ಳೆಯದು. ಇಟ್ಸ್ ಗುಡ್ ಫಾರ್ ಯು. ಇಟ್ಸ್ ಗುಡ್ ಫಾರ್ ಯು. ಹೌದು, ಇದು ನನ್ನದು. ಎಸ್, ಇಟ್ಸ್ ಮೈನ್. ಎಸ್, ಇಟ್ಸ್ ಮೈನ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ. ಅವನು ಒಳಗಡೆ ಇದ್ದನು. ಹಿ ವಾಸ್ ಇನ್ಸೈಡ್. ಹಿ ವಾಸ್ ಇನ್ಸೈಡ್. ನನ್ನ ಹತ್ತಿರ ಒಂದು ಇದೆ. ನನ್ನ ಹತ್ತಿರ ಒಂದು ಇದೆ ಅಂತ ಹೇಳಲಿಕ್ಕೆ ಐ ಹ್ಯಾವ್ ಒನ್ ಅಂತೀವಿ. ಐ ಹ್ಯಾವ್ ಒನ್. ಇದು ಸಮಯ ತೆಗೆದುಕೊಳ್ಳುತ್ತದೆ. ಇದು ಸಮಯ ತೆಗೆದುಕೊಳ್ಳುತ್ತದೆ ಅಂತ ಹೇಳಲಿಕ್ಕೆ ಇಟ್ ಟೇಕ್ಸ್ ಟೈಮ್. ಇಟ್ ಟೇಕ್ಸ್ ಟೈಮ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ. ನಾನು ಹೇಳಿದ ಹಾಗೆ ಮಾಡು. ನಾನು ಹೇಳಿದ ಹಾಗೆ ಮಾಡು ಅಂತ ಹೇಳಲಿಕ್ಕೆ ಇಂಗ್ಲಿಷ್ನಲ್ಲಿ ನಾವು ಈ ರೀತಿ ಹೇಳ್ತೀವಿ. ಡೂ ಆಸ್ ಐ ಸೇ. ಡೂ ಆಸ್ ಐ ಸೇ. ಡೂ ಆಸ್ ಐ ಸೇ. ನನಗಿದು ಇಷ್ಟವಿಲ್ಲ. ಐ ಡೋಂಟ್ ಲೈಕ್ ಇಟ್. ಐ ಡೋಂಟ್ ಲೈಕ್ ಇಟ್. ದಯವಿಟ್ಟು ಏನಾದರೂ ಹೇಳಿ. ಪ್ಲೀಸ್ ಸೇ ಸಮಥಿಂಗ್. ಪ್ಲೀಸ್ ಸೇ ಸಮಥಿಂಗ್. ಹೇ ಗೈಸ್, ಈ ವಿಡಿಯೋನಿಂದ ನಿಮಗೆ ಇಂಗ್ಲಿಷ್ ಕಲಿಯಲಿಕ್ಕೆ ಹೆಲ್ಪ್ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಚಾನೆಲ್ ಮೇಲೆ ಹೊಸವರಾಗಿದ್ದರೆ ತಪ್ಪಲ್ಲಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಆನ್ ಮಾಡಿಕೊಳ್ಳಿ. ಇದೇ ತರಹದ ವಿಡಿಯೋ ಈ ಚಾನೆಲ್ ಮೇಲೆ ನಿಮಗೆ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು.